ಹಾಯ್ ಗಾಯ್ಸ್, ಇವತ್ತು ಸಂಡೇ. ನಾನು ಹೊರಟಿದ್ದೀನಿ ವಿರಾಜಪೇಟೆಗೆ. ಆ್ಯಕ್ಚುಲಿ ನಯನ ಅಲ್ಲೇ ಇದ್ದಾಳೆ, ಮುಂಚೆನೇ ಹೋಗಿದ್ದಾಳೆ, ಆರ್ಡರ್ ಇತ್ತು ಅಂತ. ನಾನು ಇವಾಗ ಹೋಗಿ ಅವಳನ್ನ ಪಿಕ್ ಮಾಡಿ ಇಲ್ಲೇ ಕಾಣ್ತೈತೆಲ್ಲ ಆನೆ ಸುಮಾರಿದೆ ಇಲ್ಲೇ. ಇದು ಟೆಂಪಲ್ ಎಂಟ್ರೆನ್ಸು. ಹಾಯ್ ಗಾಯ್ಸ್, ಇವತ್ತು ಸಂಡೇ. ನಾನು ಹೊರಟಿದ್ದೀನಿ ವಿರಾಜಪೇಟೆಗೆ ಬೈಕ್ ರೈಡಲ್ಲಿ. ಆ್ಯಕ್ಚುಲಿ ನಯನ ಅಲ್ಲೇ ಇದ್ದಾಳೆ, ಮುಂಚೆನೇ ಹೋಗಿದ್ದಾಳೆ, ಆರ್ಡರ್ ಇತ್ತು ಅಂತ. ನಾನು ಇವಾಗ ಹೋಗಿ ಅವಳನ್ನ ಪಿಕ್ ಮಾಡಿ ಮೃತ್ಯುಂಜಯ ಟೆಂಪಲ್ಗೆ ಹೋಗೋ ಅಂತ ಪ್ಲ್ಯಾನು. ಹೋಪ್ಫುಲಿ ಮಳೆ ಬರಲಿಲ್ಲ ಅಂದರೆ ಎಲ್ಲ ಸ್ಮೂತಾಗಿ ಆಗುತ್ತೆ. ಆ್ಯಂಡ್ ಹೆಲ್ಮೆಟ್ ಮೌಂಟ್ ಎಲ್ಲ ರೆಡಿ ಇದೆ. ಈಗ ಬನ್ನಿ ಬೈಕ್ ಸೆಟಪ್ಪಲ್ಲಿ ಸಿಗೋಣ. ಎಸ್ ಗಾಯ್ಸ್, ಮನೆಯಿಂದ ಹೊರಟಿದ್ದೀನಿ. ಫಸ್ಟ್ ಅನ್ನೋ ಥರ ಫಸ್ಟು ಫ್ಯೂಯಲ್ ಅಪ್ ಮಾಡಿಸ್ಕೊಳ್ಳೋಣ ಗಾಡಿಗೆ. ಆಲ್ಮೋಸ್ಟು ಮನೆಯಿಂದ ನೈನನ್ನು ಪಿಕ್ ಮಾಡಿ ಟೆಂಪಲ್ಗೆ ಹೋಗಿ ಬರೋ ತನಕ ಹೆಚ್ಚು ಕಮ್ಮಿ 250 ಕಿಲೋಮೀಟರ್ ಆಗುತ್ತೆ. ವಯಾ ಹುಣಸೂರು, ಗೋಣಿಕೊಪ್ಪ ಹೋಗಿ ವಿರಾಜಪೇಟೆಲ್ಲಿ ಪಿಕ್ ಮಾಡಿ ಮತ್ತೆ ಗೋಣಿಕೊಪ್ಪ ಬಂದು ಪೊನ್ನಂಪೇಟೆ ಮೇಲೆ ಮೃತ್ಯುಂಜಯ ಟೆಂಪಲ್ಗೆ ಹೋಗಬೇಕು. ಎಷ್ಟೋ ದಿನ ಆದಮೇಲೆ ನಾನಂತೂ ಬೈಕ್ ರೈಡ್ ಮಾಡ್ತಾಯಿದ್ದೀನಿ. ಟಿಪಿಕಲಾಗಿ ಒಂದು ಟ್ರಾವೆಲ್ ಕಂಟೆಂಟ್ ಥರ. ಈ ಯೂಟ್ಯೂಬ್ ಚಾನಲ್ಲು ಸ್ವಲ್ಪ ಸ್ಟಾಪ್ ಆಗೋಗಿತ್ತು, ಇನ್ಮೇಲೆ ಟ್ರಾವೆಲ್ ಕಂಟೆಂಟ್ ಬರುತ್ತೆ. ಆ್ಯಂಡ್ ಆ್ಯಕ್ಚುಲಿ ನಾನು ಟಿಪಿಕಲಾಗಿ ಕೆಲಸ ಮಾಡೋದು ಟ್ರಾವೆಲ್ ಮಾಡ್ಕೊಂಡೇ ಕೆಲಸ ಮಾಡಬೇಕು. ಆದರೆ ಏನಂದರೆ ಒಂದು ವೀಡಿಯೋ ಮಾಡೋ ಥರ, ಆಮೇಲೆ ಒಂದು ಪ್ಲೇಸ್ಗೆ ಹೋಗೋ ಥರ ಅಥವಾ ಒಂದು ರಿಲ್ಯಾಕ್ಸ್ಗೆ ಹೋಗೋ ಥರ ಆ ಥರ ಟ್ರಾವೆಲ್ ಮಾಡಿ ಅಂತೂ ವರ್ಷನೇ ಆಗೋಗಿದೆ. ಇನ್ಮೇಲೆ ಕಂಟಿನ್ಯೂಸ್ ಮಾಡೋಣ ಅಂತ ನನ್ನ ಪ್ಲ್ಯಾನು. ಹೋಪ್ಫುಲಿ ಎಲ್ಲ ಒಳ್ಳೇದಾಗತ್ತೆ ಅಂತ ತಿಳ್ಕೊಳ್ತೀನಿ. ರಿಂಗ್ ರೋಡಲ್ಲಿ ಇಲ್ಲೇ ಬೋಗಾದಿ ಸಿಗ್ನಲ್ ಹತ್ರನೇ ಫ್ಯೂಯಲ್ ಟಾಪ್ ಅಪ್ ಮಾಡಿಸ್ಕೊಳ್ತೀನಿ. ಅಣ್ಣ 700 ಆನ್ಲೈನ್ ಪೇಮೆಂಟು. ಬೆಳಗ್ಗೆನೇ ಟ್ರಾಫಿಕ್ ಇದೆಯಲ್ಲಪ್ಪ ಇವತ್ತು ಮೈಸೂರಲ್ಲಿ ರಿಂಗ್ ರೋಡಲ್ಲಿ. ಇವಾಗ ಟೈಮ್ ಬೆಳಗ್ಗೆ 7 ಗಂಟೆಲ್ಲ ಎಷ್ಟೊಂದು ವೆಹಿಕಲ್ಲು. ನಾಟ್ ಕೋಡ್ ಮೈಸೂರು ರೈವಲ್ಲಿ ಡಿ-ಮಾರ್ಟ್ ಜಂಕ್ಷನಿಂದ ಮುಂದೆ ಒಂದು ಡಿವಿಯೇಷನ್ ಇದೆ. ಅಂದರೆ ಇಲ್ವಲ್ಲ, ಊರೊಳಗಡೆಯಿಂದ ಹೋಗೋ ಹೈವೇ ಒಂದಿದೆ, ಬೈಪಾಸ್ ಒಂದಿದೆ. ಮುಂಚೆ ಬೈಪಾಸ್ ಮಾಡೋಕ್ಕೆ ಪ್ಲ್ಯಾನ್ ಎಲ್ಲ ಮಾಡಿದ್ರು, ಆ ಪ್ರಾಜೆಕ್ಟ್ ಏನೋ ಕ್ಯಾನ್ಸಲ್ ಆಗಿದೆ. ಬಟ್ ನಾನು ಡೇ ಟೈಮಲ್ಲಿ ಟ್ರಾವೆಲ್ ಮಾಡುವಾಗ ಅದೇ ರೋಡ್ ಪ್ರಿಫರ್ ಮಾಡೋದು. ಅಲ್ಲೊಂದು ನಂದು ರೆಗ್ಯುಲರ್ ಟೀ ಸ್ಟಾಪ್ ಇದೆ. ಸೊ ಒಂದು ಕ್ವಿಕ್ ಟೀ ಬ್ರೇಕ್ ತಗೊಂಡು ನಾನು ರೈಡ್ ಕಂಟಿನ್ಯೂ ಮಾಡ್ತೀನಿ. NJH ಹಾಸ್ಪಿಟಲ್ಲು ರೈಟ್ ಸೈಡು ನಾವು ಹೋಗ್ಬೇಕಾದ್ರೆ ಆಪೋಸಿಟ್ ಎದುರುಗಡೆ ಟೀ ಸ್ಟಾಲ್. ಮುಂಚೆ ಎಲ್ಲ ಡಿಗ್ರಿಲಿದ್ದಾಗ ಡಿಯೋಲ್ಲೇ ಎಲ್ಲ ಮುರುಡೇಶ್ವರ ತನಕ ಹೋಗ್ಬಿಟ್ಟಿದ್ದೀವಿ. ಬೈಕಲ್ಲೂ ಹೋಗಿದ್ದೀವಿ ಮುರುಡೇಶ್ವರ ತನಕ, ರೆಗ್ಯುಲರಾಗಿ ಟ್ರಾವೆಲ್ ಮಾಡ್ತಿದ್ದೋ. ಆಮೇಲೆ ತುಂಬ ಗ್ಯಾಪ್ ಆಗಿಬಿಟ್ಟಿದೆ, ಇಯರ್ಸ್ ಟುಗೆದರ್ ಗ್ಯಾಪ್ ಆಗಿಬಿಟ್ಟಿದೆ. ಬಿಸಿಲು ಸ್ಟಾರ್ಟ್ ಆಗ್ತಾಯಿದೆ. ಮಳೆ ಬರಲಿಲ್ಲ ಅಂದರೆ ಸಾಕು. ಎಷ್ಟೋ ದಿನ ಆದಮೇಲೆ ಬೈಕ್ ರೇಸ್ ಸ್ಟಾರ್ಟ್ ಮಾಡಿರೋದು. ಮರ ತಗೊಂಡು ಹೋಗ್ತಾರೆ, ಟ್ರ್ಯಾಕ್ಟರ್ ಬಿದ್ದಿದೆ. ಮೇ ಬಿ ಈಗ ಬಿದ್ದೈತಾ ಅಂತ. ಈ ಥರ ಎಲ್ಲ ಆಗ್ಬಿಟ್ರೆ ಎಷ್ಟು ಪಚಿತಿ ಅದನ್ನೆಲ್ಲ ಎತ್ತು. ಕಾರ್ಗೇನಾದ್ರು ಟಚ್ ಆಗೈತಪ್ಪ. ಸ್ವಲ್ಪ ಟಚ್ ಆಗೈತೆ. ಎಲ್ಲರಿಗೂ ಪ್ರಾಬ್ಲಮ್ಮು ಈ ಥರ ಆಗ್ಬಿಟ್ರೆ. ಇದೇನಿದು ಟೈಯರ್ ಹಿಂಗೆ ತಿರುಗ್ಬಿಟ್ಟೈತೆ ತಾರ್ದು. ಇವನಿಗೂ ಟಚ್ ಮಾಡವನ ಅಂತ. ಕಾರ್ ಸ್ವಲ್ಪ ಡೆಂಟ್ ಆಗಿದೆ, ಟೈರ್ ತಿರುಗಿದೆ. ಓ ಮೈ ಗಾಡ್. ನಾವು ಸರಿ ಇಲ್ವೋ, ಜನ ಸರಿ ಇಲ್ವೋ, ಅಥವಾ ಸಿಚುವೇಶನ್ ಸರಿ ಇಲ್ವೋ? ಇವ್ರು ಸೈಕ್ಲಿಂಗ್ ಮಾಡ್ತವ್ರೆ ಪಾಪ. ನಾವು ಕಾರು ಬೈಕಲ್ಲಿ ಹೋಗೋಕ್ಕೆ ಅಯ್ಯೋ ಇಷ್ಟು ದೂರನ ಅಂತೀವಿ, ಟಯರ್ಡು ಅಂತೀವಿ. ಅವರು ಎಷ್ಟೆಷ್ಟು ದೂರ ಸೈಕಲಲ್ಲಿ ಬರ್ತವ್ರೆ. ಮೈಸೂರಿಂದ ಬರ್ತಿರ್ತಾರೆ ಅವರು ಪಕ್ಕ. ಇನ್ಯಾವುದೂ ಮೇಜರ್ ಸಿಟಿ ಇಲ್ಲ. ಮೈಸೂರಿಂದ ಎಲ್ಲಿ ಹೋಗ್ತಾವ್ರೋ ಗೊತ್ತಿಲ್ಲ. ಹಿಂದೇನು ಇಬ್ಬರು ಸಿಕ್ಕಿದ್ರು, ಈಗೊಬ್ಬರು ಸಿಕ್ಕಿದ್ರು, ಮುಂದೇನೂ ಒಬ್ಬರು ಹೋಗ್ತಿದ್ದಾರೆ. ಹುಣಸೂರಿಗೆ ಎಂಟ್ರ್ ಆಗಾಯಿತು. ಟೈಮು 7:45. ಆಲ್ಮೋಸ್ಟ್ 3/4 ಗಂಟೆ ಆಗಿದೆ. ಸೋ ಫಾರ್ ಸೋ ಗುಡ್. ಆರಾಮಾಗಿ ಆಗ್ತಿದೆ ರೈಡು. ಒಬ್ಬನೇ ಅಲ್ವಾ, ಸ್ವಲ್ಪ ಬೇಜಾರಷ್ಟೇ. ಯೂಸ್ಟು ಆಗಿಲ್ಲ. ಆಗೆಲ್ಲ ಓಡಾಡ್ತಿದ್ದು ಕಂಪೇರ್ ಮಾಡಿದ್ರೆ ಈಗ ಗ್ಯಾಪ್ ಆಗಿ ಯೂಸ್ಟು ಇಲ್ಲ. ಸೊ ಬೋರ್ ಆಗ್ತಿದೆ. ಬೋರಿಂಗ್ ರೈಡ್ ಥರ ಹೋಗ್ತಾ ಇದ್ದೀನಿ. ಬಟ್ ಅಲ್ಲಿ ಫಾರೆಸ್ಟ್ ಸಿಕ್ಕಿದ್ಮೇಲೆ ನಾನು ಅದು ಎಂಜಾಯ್ ಮಾಡ್ತೀನಿ. ಫಾರೆಸ್ಟಲ್ಲಿ ರೈಡ್ ಮಾಡೋದಕ್ಕೆ ತುಂಬ ಇಷ್ಟ. ಹುಣಸೂರಿಂದ ಮುಂದೆ ಬಂದಮೇಲೆ ಇಲ್ಲೊಂದು ಡಿವಿಯೇಷನ್ ಸಿಗುತ್ತೆ. ನಾವು ಲೆಫ್ಟ್ ಹೋಗಬೇಕು. ರೈಟ್ ಹೋದರೆ ಮಡಿಕೇರಿ ಮಂಗಳೂರು ರೂಟ್ ಹೋಗುತ್ತೆ. ಲೆಫ್ಟ್ ಹೋದರೆ ವಿರಾಜಪೇಟೆ ಕಣ್ಣೂರು ಕೇರಳಗೆ ಎಂಟ್ರಿ ಆಗೋ ರೂಟ್ ಸಿಗತ್ತೆ. ನಾವು ಹೋಗ್ಬೇಕಿರೋದು ಈಗ ಲೆಫ್ಟು ವಿರಾಜಪೇಟೆಗೆ. ಒಂದಷ್ಟು ದೂರ ರೋಡು
ಖರಾಬ್ ಹೋಯ್ತು. ಕಿತ್ತಾಕಿ ಮಣ್ಣೆಲ್ಲ ಹಾಕವ್ರೆ. ಯಾವಾಗ ರೆಡಿ ಮಾಡ್ತಾರೆ ಗೊತ್ತಿಲ್ಲ, ತುಂಬ ದಿನದಿಂದಿದೆ. ಇಲ್ಲಿ ಎಂಟ್ರ್ ಆಗೋದು ಫಾರೆಸ್ಟ್ಗೆ ಈಗ. ನಾಗರಹೊಳೆಗೆ ಸೇರತ್ತೆ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನಕ್ಕೆ ಸ್ವಾಗತ. ನಾಗರಹೊಳೆ ರೇಂಜೇನೆ ಅನಿಸುತ್ತೆ. ಹೌದು, ನಾಗರಹೊಳೆಗೆ ಸೇರುತ್ತೆ. ಏನೋ ಒಂಥರ ಮಜಾ ಫಾರೆಸ್ಟಲ್ಲಿ ಓಡಾಡೋದಕ್ಕೆ, ರೈಡ್ ಮಾಡೋದಕ್ಕೆ. ಮಳೆ ಬಂದರೆ ಏನು ಗೊತ್ತಾ ಪ್ರಾಬ್ಲಮ್ಮು, ಈ ಥರ ಲೊಕೇಶನಲ್ಲಿ ನಿಲ್ಲಕ್ಕೆ ಜಾಗ ಇಲ್ಲ, ನಿಲ್ಲಂಗೂ ಇಲ್ಲ. ಸೊ ನೆನ್ಕೊಂಡು ಹೋಗಲೇಬೇಕು, ಆಪ್ಷನ್ ಇರಲ್ಲ. ಅದರಿಂದ ಮಳೆ ಬಂದರೆ ಸ್ವಲ್ಪ ಕಷ್ಟ ಅಂತ ಹೇಳ್ತಾ ಇರೋದು. ಎಲ್ಲರೂ ಶೇಡ್ ಇದೆ, ನಿಲ್ಲಕ್ಕೆ ಆಪ್ಷನ್ ಇದೆ ಅಂದರೆ ಸ್ವಲ್ಪ ಹೊತ್ತು ನಿಲ್ಲೋಣ ಮಳೆ ನಿಲ್ಲ ತನಕ. ಬಟ್ ಏನೂ ಆಪ್ಷನ್ ಇಲ್ಲ ಅಂದಾಗ, ಮಳೆ ಬಂದಾಗ ನೆನ್ಕೊಂಡು ಹೋಗ್ತಾನೆ ಇರಬೇಕು, ಅದು ಸಮಸ್ಯೆ. ಕಾಣಿಸಿದ್ರೆ ಒಂದಿಷ್ಟು ರೀಜನಲ್ಲಿ ಅಷ್ಟೇ ಎಲಿಫೆಂಟ್ ಕಾಣಿಸ್ಬೇಕು, ಬೇರೆ ಇನ್ನೆಲ್ಲೂ ಇಲ್ಲ. ಇನ್ನು ಮುಂದೆ ಹೋದರೆ ಮತ್ತಿಗೋಡು ಎಲಿಫೆಂಟ್ ಕ್ಯಾಂಪ್ ಸಿಗತ್ತೆ, ಅಲ್ಲಿ ಬಂದು ಸಾಕಿರಾಣ ಇರುತ್ತೆ. ಬಟ್ ವೈಲ್ಡ್ ಎಲಿಫೆಂಟ್ ಇರಲ್ಲ. ಅವರು ಏನಾದ್ರು ಸೈಟ್ ಆಗತ್ತಾ ಅಂತ ನೋಡ್ತಾವ್ರೇನೋ, ಸ್ಯಾಡ್ಲಿಂಗ್ ಮಾಡ್ತಾ ಆ ಕಡೆ ಈ ಕಡೆ. ಒಟ್ಟಿಗೇನು ಸೈಟ್ ಆಗಿಲ್ಲ. KTM ಗ್ಯಾಂಗೆ ರೈಡ್ ಹೋಗ್ತಿದ್ದಾರೆ ಅನ್ಸುತ್ತೆ. KTM ಅವ್ರದ್ದು ಒಂದು ಲೈನಪ್ ಹೋಗ್ತಿದೆ, ಸಂಡೇ ರೈಡ್ ಹೋಗ್ತಿರ್ತಾರೆ. ಈ ಥರ ರೈಡ್ ಮಾಡುವಾಗ ಏನು ಸ್ಟ್ರೈನ್ ಫೀಲ್ ಆಗಲ್ಲ, ಬೇಜಾರು ಫೀಲ್ ಆಗಲ್ಲ. ಆ ಕಡೆ ಈ ಕಡೆ ನೋಡ್ತಾ ನೇಚರ್ನ, ಫಾರೆಸ್ಟ್ನ ಹೋಗ್ತಾ ಇರ್ಬೋದು. ಒಳ್ಳೆ ನೇಚರ್ ಮಧ್ಯೆ, ಫಾರೆಸ್ಟ್ ಮಧ್ಯೆ ರೈಡ್ ಮಾಡ್ಕೊಂಡು ಹೋದ್ರೆ ಹ್ಯಾಪಿ. ಇಲ್ಲೇ ಲೆಫ್ಟ್ ಸೈಡ್ ಈಗ ಮತ್ತಿಗೋಡು ಎಲಿಫೆಂಟ್ ಕ್ಯಾಂಪ್ ಇರೋದು. ಸಾಕಾನೆ ಶಿಬಿರ. ದಸರಾಗೆ ತುಂಬ ಆನೆ ಇಲ್ಲಿಂದನೂ ಬರುತ್ತೆ, ಬಟ್ ಇವಾಗ ಕ್ಲೋಸ್ ಆಗಿದೆ. ಆ್ಯಂಡ್ ಟೈಮಿಂಗ್ಸ್ ಇದೆ ಇಲ್ಲಿಗೆ. ಫುಲ್ ಟೈಮು ಬೆಳಗಿನ ಸಂಜೆ ತನಕ ಏನು ಬಿಡೋಲ್ಲ, ಟೈಮಿಂಗ್ಸ್ ಇದೆ. ಆ ಟೈಮಿಂಗ್ಸ್ ಪ್ರಕಾರ ಬರಬೇಕು. ಪ್ರೆಸೆಂಟ್ಲಿ ಕ್ಲೋಸ್ ಆಗಿದೆ. ಇಲ್ಲೇ ಕಾಣ್ತೈತೆಲ್ಲ ಆನೆ ಸುಮಾರಿದೆ. ಇಲ್ಲೇ ಕ್ಯಾಮ್ರಾ ಕಾಣ್ತಿಲ್ಲ ಅಷ್ಟೇ, ಬಟ್ ಪಾಸ್ ಆಗುವಾಗ ನೀಟಾಗೆ ಕಾಣ್ತಿತ್ತು, ವಿಸಿಬಲ್ ಇತ್ತು ಆನೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗೈತೆ ರೋಡು. ಅದ್ದೂರಿ ಈ ಥರ ಓಡಾಡೋದಕ್ಕೆ. ಗ್ರಾಮ ಪಂಚಾಯತಿ ಗೋಣಿಕೊಪ್ಪ ಸ್ವಾಗತ. 8:40. ಸೊ 7 ಗಂಟೆ ಬಿಟ್ಟಿದ್ದು, ಹೆಚ್ಚು ಕಮ್ಮಿ 1:45 ಗಂಟೆಗೆ ಗೋಣಿಕೊಪ್ಪ. ಮೈಸೂರಿಂದ ಅಪ್ರಾಕ್ಸಿಮೇಟ್ 90 ಕಿಲೋಮೀಟರ್ ಇದೆ. ಒಂದು ಸಲ ನಾನು ಕೇಳ್ಕೊಳ್ತೀನಿ ಅವಳ್ದು ಏನಾರು ತಿಂಡಿ ಆಗಿದೆಯಾ ಅಂತ. ಆಗಿದ್ರೆ ನಾನು ಇಲ್ಲೇ ಮಾಡ್ಕೊಳ್ತೀನಿ, ತುಂಬ ಹೊಟ್ಟೆ ಸೀತಿದೆ. ವಿರಾಜಪೇಟೆ ಟೌನ್ಗೆ ಹೋಗಲ್ಲ ಆ್ಯಕ್ಚುಲಿ. ವಿರಾಜಪೇಟೆ ಟೌನ್ಗೆ ಒಂದು 4 ಕಿಲೋಮೀಟ್ರ್ ಹಿಂದೆ ಇರೋಗ್ಲೇ ನೈನನ್ನು ಪಿಕ್ ಮಾಡೋದು. ಅಲ್ಲಿ ಯಾವುದೇ ರೀತಿ ಹೋಟೆಲ್ಸ್ ಇಲ್ಲ. ಅವಳೊಂದು ಫಂಕ್ಷನಲ್ಲಿದ್ದಾಳೆ, ಸೊ ಅಲ್ಲೇ ಬ್ರೇಕ್ಫಾಸ್ಟ್ ಆಗಿದ್ದರೆ ಇನ್ ಕೇಸು ನಾನಿಲ್ಲಿ ಮಾಡ್ಕೊಳ್ತೀನಿ. ಇಲ್ಲ, ಫಂಕ್ಷನಲ್ಲೇ ತಿಂಡಿ ಮಾಡೋದ ಅಂತ ಡಿಸೈಡ್ ಆಯಿತು. ಹೊರಡೋಣ. ಹಾಯ್ ಮಾಡು. ಸೊ ಇಲ್ಲೇ ತಿಂಡಿ ಮಾಡಿ ಹೊರಡ್ತಾ ಇದ್ದೀವಿ ಈಗ ಟೆಂಪಲ್ಗೆ. ಮೃತ್ಯುಂಜಯ ಟೆಂಪಲ್ಲು. ಸೀದಾ ಹೋಗಿ ಟಿಕೆಟ್ ತಗೋಬೇಕು. ಈ ಥರ ಐತಲ್ಲ ರೋಡು. ಗಾಯ್ಸ್ ನೋಡಿ ರೋಡ್ ಹೆಂಗೈತೆ. ಮ್ಯಾಪ್ ನಂಬ್ಕೊಂಡು ಬಂದಿದ್ದಕ್ಕೆ ಇಲ್ಲಿ ರೈಟಾ? ಲೇ ಎಲ್ಲೇ ರೋಡ್ ಇಲ್ಲ ಕಣೆ, ಎಂಡು ರೈಟ್ ಅಲ್ಲ, ಹಿಂಗೇನೆ ಬರಬಾರ್ದಿತ್ತ ಅಂತ ನಾವು. ಇಲ್ಲ, ಬೇರೆ ರೋಡ್ ಹೋಯ್ತದ. ವಾ, ಎಲ್ಲಿ ರೋಡ್ ಐತೆ ಇಲ್ಲಿ? ಮಳೆ ಬೇರೆ ಸ್ಟಾರ್ಟ್ ಆಯ್ತೈತೆ. ಇದು ಅಡ್ವೆಂಚರ್ ಎಕ್ಸ್ಪೀರಿಯನ್ಸ್. ರೋಡ್ ಇಲ್ವಲ್ಲ ಗುರು, ಎಂಡು ಪೈಪ್ ಹಾಕವ್ರೆ, ಅಲ್ಲಿ ಹೋಗೋಕ್ಕಾಗಲ್ಲ ನಾವು. ಪೈಪ್ ಬೇರೆ ಹಾಕ್ಬಿಟ್ಟವ್ರೆ ಅಲ್ಲಿ,
ಹೋಗೋಕ್ಕಾಗಲ್ಲ. ನೋಡೋದು ಹಿಂಗೆ ಹೋದ್ರೆ ಮ್ಯಾಪು ರೀಕನೆಕ್ಟ್ ಆಗತ್ತ ನೋಡು. ಇಲ್ಲಿ ರೈಟ್ ಹೋಯ್ತೀನಿ, ಮ್ಯಾಪು ರೀಕನೆಕ್ಟ್ ಆಗತ್ತಾ ಬೇರೆ ರೋಡ್ಗೆ ನೋಡು. ಯಾವುದೋ ರೆಸಾರ್ಟ್ ಐತೆ ನೋಡಿ ಇಲ್ಲಿ. ಹೋಗೋದಾ? ಕಾಸು ಕೊಡು. ಗೈಸ್, ನೈಸ್ ಅಡ್ವೆಂಚರ್, ಅನ್ಎಕ್ಸ್ಪೆಕ್ಟೆಡ್ ಅಡ್ವೆಂಚರ್ ಆಗ್ತೈತೆ. ಇಲ್ಲಿ ಯಾವುದೋ ರೆಸಾರ್ಟು. ಏನಿದು? ಸ್ಥಳ ಅಂತ ಓಪನ್ ಆಗಿಲ್ವಾ? ರೋಡ್ ಕಾಣ್ತು, ಹೈವೇ ಬಂತು. ಬಂತು ಮೇನ್ ರೋಡ್ ಬಂತು. ಅದೇ ಕಿತ್ತೋಗಿರೋ ರೋಡ್. ನಾವು ಅಲ್ಲಿ ಲೆಫ್ಟ್ ತಗೊಬಿಟ್ಟು ಗೊತ್ತಾ, ತಗೊಬಾರ್ದಿತ್ತು. ಅದೇ ರೋಡ್ಗೆ ಬಂತು. ಸುಮ್ಮನೆ ಒಳಗಡೆಯಿಂದ ಪೆಪ್ಪಿ ಅಂದರೆ ಊರನ್ನ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ದಂಗೆ ಐತೆ ಇಂಟೀರಿಯರ್. ಇಲ್ಲಿ ಲೆಫ್ಟಾ? ರೋಡ್ಗಳು ಐತೆ. ಇಲ್ಲಿ ಬಂತು ಬಿಡಮ್ಮ. ಸ್ವಲ್ಪ ದೊಡ್ಡ ರೋಡ್ ಬಂತು. ಗಾಡ್, ಇಲ್ಲ ಇದು ಪೊನ್ನಂಪೇಟೆ ರೋಡಾ? ಊರಿಗಾಗಿರೋದ್ರಿಂದ ಅಷ್ಟು ಭಯ ಆಗಲಿಲ್ಲ ನನಗೆ. ಇಲ್ಲಿ ಜನ ಏನು ಆಮ್ ಮಾಡಲ್ಲ. ಆಮೇಲೆ ಇವ್ರು ಒಂಥರ ಪೀಸು. ಅವ್ರದ್ದು ನೇಚರ್ ಹಾಳು ಮಾಡಬಾರ್ದು, ನಮಗೂ ತೊಂದರೆ ಇಲ್ಲ, ಎಲ್ಪೇ ಮಾಡ್ತಾರೆ. ಸೊ ಎಷ್ಟೇ ಇಂಟೀರಿಯರ್ ಬಂದರೂ ಭಯ ಆಗಲಿಲ್ಲ. ಅಲ್ಲಿಗೆ ಇಲ್ಲಿ ರೈಟ್ ಆರ್ಚ್ ಎಲ್ಲ ಇದೆ. ಸೊ ಇದು ಗೊತ್ತಾಗತ್ತೆ ನೀಟಾಗಿ ಟೆಂಪಲ್ಗೆ ರೀಚ್ ಆಗೋ ಟೈಮಲ್ಲಿ. ಸುಮಾರು ಜನ ಬಂದವ್ರೆ. ಇದ್ದಾರೆ ಜನ. ಬಟ್ ಅವತ್ತು ಕಂಪೇರ್ ಮಾಡಿದ್ರೆ ಇಲ್ಲ ಕಣ. ಅವತ್ತು ಸಿಕ್ಕಾಪಟ್ಟೆ. ಇಲ್ಲೂ ನಮ್ಮ ಕಾರ್ ಅಲ್ಲಿ ನಿಲ್ಲಿಸಿದ್ದು. ಓಕೆ, ಮ್ಯಾನೇಜಬಲ್ ಇಷ್ಟಿದ್ರು. ನೋಡಿ ಗೈಸ್, ಇದೆ ಟೆಂಪಲ್ಲು. ಬೇಜಾನ್ ಪಾರ್ಕಿಂಗ್ ಇರುತ್ತೆ ವೆಹಿಕಲ್ ನಿಲ್ಸೋಕ್ಕೆ. ಸೊ ಅಲ್ಲಿ ಮೇಲ್ಗಡೆ ಹೋಗಿ ಟಿಕೆಟ್ ತಗೋಬೇಕು. ಸ್ವಲ್ಪ ಕಮ್ಮಿನೇ ಇದ್ದಾರೆ. ಓಕೆ, ಸೊ ಇದು ಟೆಂಪಲ್ ಎಂಟ್ರೆನ್ಸು. ವೆಹಿಕಲ್ ಎಲ್ಲ ಅಲ್ಲಿ ಪಾರ್ಕ್ ಮಾಡಿ ಬಂದರೆ ಇಲ್ಲಿ ಮೆಟ್ಲತ್ತಿ ಮೇಲೆ ಹೋದರೆ ಅಲ್ಲಿ ಟಿಕೆಟ್ ಕೊಡ್ತಾರೆ. ಅದು ಹೋಮದು ಟಿಕೆಟು. ಮತ್ತು ಇನ್ನೊಂದು ಆ್ಯಕ್ಚುಲಿ ಇಲ್ಲಿ ಕರ್ಕೊಂಡು ಹೋಗ್ತಾರೆ ಪೂಜೆಗೆ. ಕಂಪ್ಲೀಟ್ ಟಿಕೆಟ್ ಎಲ್ಲ ಕೊಟ್ಟಾದಮೇಲೆ ಅಲ್ಲೊಂದು ವಿಷ್ಣು ದೇವಸ್ಥಾನ ಇದೆ, ಅಲ್ಲಿ ಪೂಜೆ ಆಗುತ್ತೆ. ಅಲ್ಲಿ ಪೂಜೆ ಮುಗಿದ್ಮೇಲೆ ಇಲ್ಲಿ ಸಂಕಲ್ಪ ಹೋಮ ಎಲ್ಲ ಆಗತ್ತೆ. ಸೊ ನಯನ ಆಲ್ರೆಡಿ ಬಂದು ಟಿಕೆಟ್ ತಗೊಂಡಿದ್ದಾಳೆ. ತಗೊಂಡಮ್ಮ ಟಿಕೆಟು? ಓಕೆ, ಎಷ್ಟು ನಂಬರು? 170. ಈ ಕಡೆಯಿಂದ ಹೋದ್ರೆ ವಿಷ್ಣು ಟೆಂಪಲ್. ಅಲ್ಲೇನು ಗ್ರೀನ್ ಮ್ಯಾಟ್ ಹಾಕ್ಯಾರಲ್ಲ, ಹಾಗೆ ಫಾಲೋ ಮಾಡಬೇಕು. ಈ ದೇವಸ್ಥಾನಕ್ಕೆ ನಂಗೆ ಎಷ್ಟು ಸತಿ ಬಂದರೂ ಬೇಜಾರಿಲ್ಲ. ಅಷ್ಟು ಇಷ್ಟ ಆಗುತ್ತೆ ಇಲ್ಲಿ ಬರೋದಕ್ಕೆ. ಇವಾಗ ಎಲ್ಲರೂ ಪೂಜೆ ಮುಗಿಸ್ಕೊಂಡು ಮೇನ್ ಟೆಂಪಲ್ಗೆ ಹೋಗ್ತಾ ಇದ್ದಾರೆ. ಈಗ ವಿಷ್ಣು ದೇವಸ್ಥಾನದ ಪೂಜೆ ಮುಗೀತು. ಮೇನ್ ಟೆಂಪಲ್ಲು ಇಲ್ಲಿ ಪೂಜೆ ಇವಾಗ ಸ್ಟಾರ್ಟ್ ಆಗ್ತಿದೆ. ಸಾಮೂಹಿಕ ಹೋಮ. ನಮ್ಮದು 178, 179. ಈಗ 1 to 50 ಕರೆದಿದ್ದಾರೆ. ಒಳಗಡೆ ಆದರೆ ತೋರಿಸ್ತೀವಿ. ಅಂದರೆ 50 ಜನನ ಕರೆದು ಒಂದು ಕಡೆ ಕೂರಿಸಿ ಒಬ್ಬೊಬ್ರು ನೇಮ ಕರೀತಾರೆ. ಬಟ್ ಅಲ್ಲಿ ವಿಡಿಯೋ ಫೋಟೋಗ್ರಫಿ ಇದ್ರೆ ತೋರಿಸ್ತೀವಿ. ಬೈ ಚಾನ್ಸ್ ಇಲ್ಲ ಅಂದರೆ ಅದು ತೋರ್ಸೋಕ್ಕಾಗಲ್ಲ. ಒಬ್ಬೊಬ್ರು ಕರೀತಾರೆ. ಗರ್ಕೆ ನಾವು ಎಳಿ ತೆಗ್ದು ಅವ್ರು ಕೊಡ್ತೀವಿ. ಅವರು ಹೋಮಾಗ ಹಾಕ್ತಾರೆ. ಒಂದು ತೆಂಗಿನಕಾಯಿ ಕೊಡ್ತಾರೆ. ಅದು ಸಂಕಲ್ಪ ಮಾಡಿಡ್ತೀವಿ. ಅದು ಎಲ್ಲ ಮುಗಿದ್ಮೇಲೆ ನಮಗೆ ಕೊಡ್ತಾರೆ ಪ್ರಸಾದ ಆಗಿ. ಅದಾದಮೇಲೆ ಇಲ್ಲೇ ಊಟ ಇದೆ. ಆದರೆ ನೀವು 1ನೇ ನಂಬರ್ ಆಗಿ ಅಥವಾ 200, ನಾವು ಲಾಸ್ಟ್ ಟೈಮ್ ಬಂದಾಗ 90 ಇತ್ತು. 250+ ಜನ ಬಂದಿದ್ದರು. ಇವತ್ತು ಎಷ್ಟು ಬಂದಿದ್ದಾರೆ ಗೊತ್ತಿಲ್ಲ. ಅಪ್ರಾಕ್ಸಿಮೇಟ್ 200 ಇರ್ಬೋದು. 1ನೇ ನಂಬರ್ ಆಗಲಿ 200 ನಂಬರ್ ಆಗಲಿ ಆಲ್ಮೋಸ್ಟ್ ಎಲ್ಲರಿಗೂ ಸೇಮ್ ಟೈಮ್ಗೆ ಮುಗಿಯುತ್ತೆ. ಸೇಮ್ ಟೈಮ್ಗೆ ಊಟ. ಯಾಕಂದರೆ ಅದು ಊಟ ಇಲ್ಲ. ಆಮೇಲೆ ಆ ಪ್ರೋಸೆಸ್ ಹೆಂಗಿದೆ ಆ್ಯಕ್ಚುಲಿ ವೆರಿ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ದಾರೆ. 1ಇಂದ ಲಾಸ್ಟ್ ನಂಬರ್ ಯಾರಿದ್ದಾರೆ ಅವ್ರದ್ದು ಪೂಜೆ ಮುಗಿಯೋ ತನಕನೂ ಊಟ ಶುರು ಆಗಲ್ಲ. ಅವ್ರದ್ದು ಮುಗೀತಿದ್ದಂಗೆ ಈ ಕಡೆ ಊಟ ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ ಎಲ್ಲರೂ ಒಂದೇ 10 ನಿಮಿಷ 1/4 ಗಂಟೆ ಡಿಫ್ರೆನ್ಸಲ್ಲೇ ಮುಗಿಯೋದೇ ಹೊರತು ಎಲ್ಲರಿಗೂ ವೆಯ್ಟ್ ಮಾಡಲೇಬೇಕು. ಬಟ್ ನೋ ಪ್ರಾಬ್ಲಮ್.
ಪೀಸ್ಫುಲ್ಲಾಗಿದೆ. ಇಲ್ಲೇ ಒಂದು ಕೆಫೆಗೆ ಹೋಗ್ತಾ ಇದ್ದೀವಿ. ಒಂದು ಸ್ಮಾಲ್ ಬ್ರೇಕ್ ತಗೊಂಡು ಹೋದ ಅಂತ ಹ್ಯಾಂಡ್ ಪಿಕ್ಟ್ ಅಂತ ಪ್ಲೇಸು ಬೈ ಟಾಟಾ ಕಾಫಿ ಅವ್ರದ್ದು. ನೋಡೋಕೆ ವೈಬ್ ಆಗೈತೆ, ಚೆನ್ನಾಗಿದೆ. ಸೊ ಎಕ್ಸ್ಪೀರಿಯೆನ್ಸ್ ಮಾಡೋದ, ಒಂದು ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗೋಣ ಅಂತಲೇ ಬಂದಿದ್ದೀವಿ. ಸೊ ಫೈನಲಿ ನಮ್ಮ ಬೈಕ್ ರೈಡ್ ಕೂರ್ಗ್ಗೆ ಜರ್ನಿ ತುಂಬಾ ಚೆನ್ನಾಗಿತ್ತು. ಆಲ್ಮೋಸ್ಟ್ ಆ ವಿಡಿಯೋ ಅಲ್ಲೇ ಎಂಡ್ ಮಾಡಬೇಕಾಗಿತ್ತು ನಾವು ಬರಬೇಕಾದ್ರೇ. ಬಟ್ ಆಲ್ಮೋಸ್ಟ್ ಇನ್ನೇನು ಮೈಸೂರು ರೀಚ್ ಆದಮೇಲೆ ಮನೆ ಹತ್ತತ್ರ ಬರುವಾಗ ಫುಲ್ 2 ಕಿಲೋಮೀಟರ್ಸ್ ಇತ್ತು, ಜೋರ್ ಮಳೆ. 2 ಕಿಲೋಮೀಟರ್ಸ್ ಪುಣ್ಯಕ್ಕೆ ಅಲ್ಲಿಂದ ಇಲ್ಲಿ ತನಕ ಇರಲಿಲ್ಲ. ಇನ್ನೊಂದು 2 ಕಿಲೋಮೀಟರ್ಸ್ ಇರೋ ಬತ್ತು ಚಿತ್ತಾಲ್ ಪತಾಲ್ ನೆಂದು. ಸೊ ಎಲ್ಲೂ ಏನ್ ಮಾಡಕ್ಕಾಗಲಿಲ್ಲ, ಎಲ್ಲ ಎಲ್ಲೂ ಆನ್ ಮಾಡೋಕ್ಕಾಗಲಿಲ್ಲ. ಪಿಕ್ ಮಾಡಿ ನಿನ್ನ ಟೆಂಪಲ್ಗೆ ಹೋಗಿ ರೈಡ್ ಎಂಜಾಯ್ ಮಾಡ್ದ. ಆ್ಯಕ್ಚುಲಿ ಆ ಟೆಂಪಲ್ ತುಂಬ ಇಷ್ಟ ಆಗ್ಬಿಟ್ಟಿದೆ ಇವಳಿಗೆ. ಆ್ಯಂಡ್ ನಾವು ತುಂಬ ದಿನ ಆಗಿತ್ತು ಆ ಥರ ರೈಡ್ ಮಾಡಿ. ಇವಳಿಗೆ ಆರ್ಡ್ರು ಅಲ್ಲಿ ಕೂರ್ಗಲ್ಲಿ ಎಷ್ಟೇ ಸಲ ಬಂದರೂ ಕಾರಲ್ಲಿ ಹೋಗ್ತಿದ್ದೋ ಬರ್ತಿದ್ದೋ, ಇಲ್ಲ ನಾನು ಬಿಸಿ ಇದ್ರೆ ಇವಳು ಬಸ್ಸಲ್ಲಿ ಹೋಗ್ತಿದ್ಲೋ ಬರ್ತಿದ್ಲೋ, ಆ ಥರ ಹೆಂಗಾರು ಆಗ್ತಿತ್ತು. ಈ ಸಲ ವಾಂಟೆಡ್ಲಿ ಒಂದು ರೈಡ್ ಮಾಡೋಣ ಅಂತಾನೆ ಮಾಡಿ. ಸಂಡೇ ಬೇರೆ ಇತ್ತು. ಹಾಂ ಹೌದು, ರಜಾನೇ ಇತ್ತು ನನಗೂ. ಇವಾಗ ಕಂಪ್ಲೀಟ್ ವೆಟ್ ಆಗಿ ಬಂದು ಫ್ರೆಶ್ ಅಪ್ ಆಗಿ ವಿಡಿಯೋಗೋಸ್ಕರನೇ ಅಂತಾನೆ ಕುತ್ಕೊಂಡಿದ್ದೀವಿ. ಆ್ಯಂಡ್ ನೀವು ಯಾರಾದರೂ ಈ ಟೆಂಪಲ್ನ ವಿಸಿಟ್ ಮಾಡಿದರೆ ಕಮೆಂಟಲ್ಲಿ ಹೇಳಿ ನಿಮ್ಗೆ ಹೇಗೆ ಅನ್ನಿಸ್ತು, ಅಥವಾ ನೀವು ಈ ವಿಡಿಯೋ ನೋಡ್ಕೊಂಡು ಹೋಗೋದಾದರೆ ಹೋಗಿ ಬಂದಮೇಲೆ ಹೇಳಿ ಹೇಗಿತ್ತು ಅಂತ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಒಂದು ಕೆಫೆನೂ ತೋರಿಸಿದ್ದೀವಿ, ಅದು ಕೂಡ ತುಂಬ ಚೆನ್ನಾಗಿದೆ. ಟ್ರೈ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾರೆ. ಮುಂದೆ ಆದಷ್ಟು ಇನ್ನೂ ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಓಕೆ, ಬಾಯ್.